ಅನಿವಾರ್ಯವಾಗಿ ಇದು ಬೀದಿ ಬರ್ತಾ ಇದೆ, ಇದು ನಿಲ್ಲಬೇಕಂತೇಳಿ ಒಟ್ಟಾಗಿ ಹೊರಟಿದ್ದೀವಿ. ಯಾರನ್ನು ಮೆಚ್ಚೋಕ್ಕೋಸ್ಕರ ಅಲ್ಲ, ಯಾರ ವಿರುದ್ಧನೂ ಅಲ್ಲ. ಪಕ್ಷ ತಾಯಿ ಸಮಾನ, ಸಂಘಟನೆ ತಾಯಿ ಸಮಾನ, ಯಡಿಯೂರಪ್ಪನವ್ರ ತಂದೆ ಸಮಾನ. ನಮ್ಮನ್ನೆಲ್ಲ ರಾಜಕೀಯ ಬೆಳೆಸಿದರು, ಯಡಿಯೂರಪ್ಪನವ್ರು ಬೆಳೆಸಿದ್ದಾರೆ. ಇವರು ಯಡಿಯೂರಪ್ಪನವರಿಂದ ಬೆಳೆದು ಉಂಡು ಹೋದ ಕೊಂಡು ಅಂತೇಳಲ್ಲ, ಇವರು ಮನೆಗೆ ಕನ್ನಾಕರು, ಇವರು ಮನೆ ಕನ್ನಾಕರು, ಇವರು ಕಾಂಗ್ರೆಸ್ ಏಜೆಂಟ್ರು. ನೇರವಾಗಿ ಹೇಳ್ತೀನಿ. ನಾನು ಇನ್ನೊಂದು ಸವಾಲು ಹಾಕ್ತೀನಿ, ನೀವು ಯಾರು ರಾಷ್ಟ್ರೀಯ ನಾಯಕರ ಹೆಸರು ಹೇಳ್ತಿಲ್ಲ, ರಾಜ್ಯದ ಜನಕ್ಕೆ ಅನುಮಾನ ಬರುತ್ತೆ. ಇದನ್ನು ಸ್ಪಷ್ಟೀಕರಣ ಮಾಡಬೇಕು. ಮತ್ತು ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಹೋಗಿದ್ದು ಆ ವಕ್ಫ್ ಧರಣಿ ಕೂತಾಗ ಹೋಗಿದ್ರು ಅಷ್ಟೇ. ಅವರನ್ನು ಪ್ರಶ್ನೆ ಮಾಡೋಕ್ಕೆ ಮಟ್ಟಕ್ಕೆ ಬಂದಿರಿ. ನಮಗೆ ಅವ್ರ ಬೆಂಬಲ ಇದೆ. ರಾಜ್ಯದ ಜನ ಅವ್ರ ಬಗ್ಗೆ ಏನು ತಿಳ್ಕೊಂತಾರೆ, ಕೇಂದ್ರ ಸಚಿವರುಗಳ ಬಗ್ಗೆ. ಇನ್ನು ಮುಂದೆ ಸರಿಯಲ್ಲ. ಬದಲಾವಣೆ 3 ತೊಂಡ ಪ್ರವಾಸ ಹೊರಟಿಲ್ವಾ? ವಿಜೇಂದ್ರ ನೇತೃತ್ವ ಒಂದು ರಾಜ್ಯದ ಅಧ್ಯಕ್ಷರು, ಕೆಳಮನೆ ಅಶೋಕ್, ಆರ್ ಅಶೋಕ್, ಮೇಲ್ಮನೆ ಚಲವಾದಿ ನಾರಾಯಣ ಸ್ವಾಮಿ. ಈ 3 ತಂಡಗಳಿಲ್ಲ. 3 ತಂಡಗಳಲ್ಲಿ ಕೇಂದ್ರ ಸಚಿವರುಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಅದಾರೆ. ನಾವೆಲ್ಲರೂ ಅದೀವಿ. ನಿನ್ನೇನಪ್ಪ ಉದ್ದೇಶ? ಏನಿನ್ನೇ ಹಿಟ್ಲರ, ಸದ್ದಾಂ ಹುಸೇನ? ಒಂದಿದ್ದು ಸದ್ದಾಂ ಹುಸೇನ್ ಅಂತ ಮಾಡ್ತೀವಿ, ಸರಿಯಲ್ಲ. ಇವತ್ತು ನಾವು ಹೇಳ್ತಿದ್ದೀವಿ, ಇನ್ನು ಮುಂದೆ ಇದೇ ರೀತಿ ಆದರೆ ನಾವೆಲ್ಲ ಕಡೆ ಪಕ್ಷದ ಪರವಾಗಿ ಹೋರಾಟ ಮಾಡ್ತೀವಿ, ವಿಜೇಂದ್ರ ಅವರ ಕೈ ಬಲಪಡಿಸ್ತೀವಿ. ಹಾಗಾಗಿ ನಮ್ಮ ಉದ್ದೇಶ ಏನಣ್ಣ, ತಮಟೆ ತಡ್ಕೊಂಡು ಹೊಡ್ಕೊಂತ ಹೋಗ್ತಾರೆ. ನಿನ್ನೆ ಪಾಪ ಸರಿಯಾಗಿ ಕೊಡಿದೆ, ಸದಾನಂದ ಗೌಡರು ಮಾತಾಡಿದ ತಕ್ಷಣ ಬ್ಲ್ಯಾಕ್ ಮೇಲ್ ರಾಜಕಾರಣ, ನಿಮ್ಮ ಬಿಚ್ಚಿಡ್ತೀನಿ. ಏನು ಬಿಚ್ಚಿಡಿ? ಏನು ಬಿಚ್ಚಿಡ್ತೀಯಪ್ಪ ನೀನು? ಬಿಚ್ಚಿಡು ನೋಡೋಣ. ಏನು ಆಟ ಆಡ್ತೀನಿ ನೀನು? ಹುಷಾರು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀವಿ ಎಲ್ಲರಿಗೂ? ಸದಾನಂದ ಗೌಡರು ಮಾತಾಡಿದ ತಕ್ಷಣ ಬಿಚ್ಚಿಡ್ತೀನಿ, ಅವ್ರ ಕುಟುಂಬಸ್ಥೆ ಬಿಚ್ಚಿಡ್ತೀನಿ, ನಾವು ಬಿಚ್ಚಿಡ್ತೀನಿ. ನಿನ್ನ ಏನೇನಿದೆ ಅಂತೇಳಿ ಅವ್ರು ಹೇಳ್ತಾರಲ್ಲ, ಕಾಂಗ್ರೆಸ್ಸಿಗೆ ಒಂದು ಪತ್ರ ಕೊಟ್ಟಲ್ಲ ಅಂತ ಹೇಳ್ತಾರಲ್ಲ. ಬಾರಣ ಪತ್ರ ಕೊಟ್ಟಲ್ಲ ನಿಜ. ನಮ್ಮ ಮಸಾಲ ಜಯರಾಮ್ ಆಗಮಿಸ್ತಾರೆ. ಪತ್ರ ಕೊಟ್ಟಲ್ಲ ನಿಜ, ಆದ್ರೂ ಒಳ ಒಪ್ಪಂದಿದೆಯಲ್ಲ. ನಿನ್ನನ್ನು ಕಾಂಗ್ರೆಸ್ ಸುಪಾರಿ ಕೊಟ್ಟಿದ್ದಾರೆ ಬಿಜೆಪಿ ಮುಗಿಸಂತ ಹೇಳಿ. ಹಂಗೆ ಕಾಂಗ್ರೆಸ್ ಏಜೆಂಟ್ ಅಂತ ನೇರವಾಗಿ ಹೇಳ್ತೀವಿ. ಪತ್ರ ಕೊಡದೇ ಇರ್ಬೋದು, ಒಳ ವ್ಯವಹಾರಗಳು ನಮಗೆಲ್ಲವೂ ಗೊತ್ತಿದೆ. ಇದು ಸರಿಯಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸುಪಾರಿ ಕೊಡ್ತಾರೆ ಆಂತರಿಕವಾಗಿ ಕಚ್ಚಾಟ ಮಾಡೋ, ಸಂಘರ್ಷ ಮಾಡಿಸೋಂತಂದು. ಅದಕ್ಕೋಸ್ಕರ ಇವರು ಮುಖವಾಡ ಅಷ್ಟೇ ಹಿಂದುತ್ವ, ಗೋಮುಖ ವ್ಯಾಘ್ರ. ಅನಿವಾರ್ಯವಾಗಿ ಒಂದೊಂದು ಹೇಳ್ಬೇಕಾಯ್ತು. ನಮಗೆ ರಾಜ್ಯದ ಮತದಾರ ಕ್ಷಮೆ, ಪ್ರಜ್ಞಾವಂತ ಮತದಾರ ಕ್ಷಮೆ ಕೇಳ್ತೀವಿ, ಮತ್ತು ಕಾರ್ಯಕರ್ತರು ಮುಖಂಡರು ಕ್ಷಮೆ ಕೇಳ್ತೀವಿ. ನಾವು ಒಟ್ಟಾಗಿ ಒಂದಾಗಬೇಕು. ಕಾಂಗ್ರೆಸ್ ವಿರುದ್ಧ ಹೋರಾಟ ಇರಬೇಕು. ಬೀದಿಲಿ, ದಾರಿ ಬೀದಿಲಿ ಈ ರೀತಿ ಸಂಘರ್ಷ ಮಾಡಿ ಪಕ್ಷಕ್ಕೆ ಮುಜುಗರ ಆಗತಕ್ಕಂಥ ಕೆಲಸವನ್ನು ಮಾಡಿದ್ರೆ, ಮುಲಾಜಿಲಿಂತವ್ರು ಉಚ್ಚಾಟನೆ ಮಾಡಿದ್ರೆ ಪಕ್ಷಕ್ಕೆ ಗೌರವ ಬರುತ್ತೆ. ಭಾರತೀಯ ಜನತಾ ಪಾರ್ಟಿ ಶಿಸ್ತಿಗೆ ಮತ್ತೊಂದು ಪಕ್ಷ ಅಂತ ಎಲ್ಲರಿಗೂ ಗೌರವ ಇದೆ. ಧನ್ಯವಾದ. ಹಾಲಪ್ಪದವ್ರು ಮಾತಾಡಿ ದಯವಿಟ್ಟು. ಹಾಲಪ್ಪ ಅಣ್ಣ ಒಂದು ನಿಮಿಷ, ಅಣ್ಣ ಒಂದು ನಿಮಿಷ. ನಾವು ಹೇಳಿದೇನು, ದೇವರ ದರ್ಶನವನ್ನು ಪಡೆದು ಲೋಕ ಕಲ್ಯಾಣಕ್ಕೆ ಒಳ್ಳೇದಾಗಲಿ, ಪಕ್ಷಕ್ಕೆ ಒಳ್ಳೇದಾಗಲಿ ಅಂತೇಳಿ ಈ ರೀತಿ ದೇವ್ರ ದರ್ಶನ ಕೊಡಿದ್ವಿ. ಪರ್ಯಾಯ ಸಭೆಗಳು ಮಾಡ್ತಾ ಇಲ್ಲ ನಾವು. ಪರ್ಯಾಯ ಸಭೆ ಅಲ್ಲ ನೋಡಿ, ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಒಳ್ಳೇದಾಗಬೇಕು. ಮುಂಬರುವ ಲೋಕಲ್ ಬಾಡೀಸ್ ಗೆಲ್ಲಬೇಕು. ನಮ್ಮ ಕಾರ್ಯಕರ್ತರು ಮುಖಂಡರು ಸಂಘಟನೆ ಬಲ ಆಗಬೇಕು. ವಿಜೇಂದ್ರ ಅವರು ಶಕ್ತಿ ತುಂಬಬೇಕು. ನರೇಂದ್ರ ಮೋದಿ ಅವರು ಉತ್ತಮವಾದ ಆಡಳಿತವನ್ನು ಕೊಟ್ಟಿದ್ದಾರೆ. 3 ಬಾರಿ ಪ್ರಧಾನಮಂತ್ರಿಗಳಾಗಿ ರಾಜ್ಯದ ಜನರಿಗೆ ನರೇಂದ್ರ ಮೋದಿ ಅವರು ಮಾಡಿಕೊಟ್ಟಂಥ ಕೊಡುಗೆಗಳು, ಎಷ್ಟು ಕೊಡುಗೆಗಳು ಕೊಟ್ಟಿದ್ದಾರೆ. ಈ ನಮ್ಮ ಸಂಘರ್ಷದಲ್ಲಿ ಅವು ಮರೆಯಾಗ್ತದವೆ. ಅದಕ್ಕೋಸ್ಕರ ನರೇಂದ್ರ ಮೋದಿಯವರ ಮಾಡಿದಂಥ ಒಳ್ಳೆಯ ಕೆಲಸಗಳು, ಯಡಿಯೂರಪ್ಪನವ್ರು ಕೊಟ್ಟಂಥ ಒಳ್ಳೆಯ ಕೆಲಸಗಳು, ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಸದಾನಂದ ಗೌಡರು, ಜಗದೀಶ್ ಶೆಟ್ಟರು, ಬೊಮ್ಮಾಯಿಯವರು ಏನು ಈ ರಾಜ್ಯಕ್ಕೆ ಅಭಿವೃದ್ಧಿ ಅಂದರೆ BJP ಅವ್ರು ಕೊಟ್ಟಂಥ ಕೊಡುಗೆಗಳನ್ನು ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ, ಹೊರಟಿದ್ದೀವಿ. ಏನೋ ನಾವು ಪರ್ಯಾಯವಾಗಿ ಸಭೆ ಮಾಡ್ತಲ್ಲ, ನಮ್ದೆಲ್ಲ ಪಕ್ಷ. ಆಮೇಲೆ ರಾಜ್ಯದಲ್ಲಿ ಸಮಾವೇಶ ಮಾಡೋದು ರಾಷ್ಟ್ರೀಯ, ನಾವು ನಾಳೆ ತೀರ್ಮಾನ ಮಾಡ್ತೀವಿ. ಅದನ್ನು ರಾಷ್ಟ್ರೀಯ ನಾಯಕರು ಅವ್ರನ್ನೂ ಆಹ್ವಾನ ಮಾಡ್ತೀವಿ ಅಷ್ಟೇ. ನಮ್ಮದು ಪರ್ಯಾಯವಾಗಿ ಯಾವುದೂ ಇಲ್ಲ. ರಾಜ್ಯ ನಾಯಕರು ಎಲ್ಲರ ಜೊತೆ ಮಾತಾಡ್ತೀವಿ. ಅಣ್ಣ ಬಡ ಇಲ್ಲೇ ಬಿಟ್ಬಿಟ್ಟಣ್ಣ, ಯಾರ 3-4 ಜನ. ನೀವು ಒಂದು ನಿಮಿಷ ಮಾಧ್ಯಮ ಸ್ನೇಹಿತರು, ನೀವು ನಮ್ಮ ಬಗ್ಗೆ ಪ್ರೀತಿ ಇದೆ, ಲವ್ ಇದೆ. ನಮಗೂ ನಿಮ್ಮ ಬಗ್ಗೆ ಲವ್ ಇದೆ. ಏನಣ್ಣ, ನೀವು ನಮ್ಮನ್ನು ಲವ್ ಮಾಡ್ತೀವಿ, ನಾವು ನಿಮ್ಮನ್ನು ಲವ್ ಮಾಡ್ತೀವಿ. ಒಂದೊಂದ್ಸರಿ ಯಾಕಂದರೆ ವಿಶ್ವಾಸದಲ್ಲಿ ಹೇಳ್ತೀವಿ. 3-4 ಜನಕ್ಕೆ ವಿಜೇಂದ್ರ ವರ್ಸಸ್ ಅರೆ ಬಡ ಅಂತ ಯಾಕಂದ್ರೆ 4 ಜನ 3 ಮತ್ತೊಂದು ಅದ್ರ ಅವರು ಕಿತ್ಕೊಂಡು ಹೋದಾರ ಅವರೆಲ್ಲ. ಮೊನ್ನೆ BC ಪಾಟೀಲ್ಗೆ ಹೇಳಿದ್ರೆ ಆರಿಬೋದು. ಹಂಗೆ ನಾವು ಸೋತವ್ರು, ನಮಗೆ ಸಾಮರ್ಥ್ಯ ಇಲ್ವಾ? ಹಂಗೆ ನೀನು ಒಬ್ಬನೇ ಗೆದ್ದಿರೋದು. ಯಾವುದೋ ಕಾರಣಕ್ಕೆ ಗೆದ್ದಿದ್ದು ಗೊತ್ತಿದೆ. ಅಲ್ಲಿ ಏನು ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಆ ಜಿಲ್ಲೆ ಒಬ್ಬ ಹಾಲಿ ಸಚಿವರು, ಕಾಂಗ್ರೆಸ್ಸಿನ ಪ್ರಭಾವ ಸಚಿವರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಇಡೀ ಜಿಲ್ಲೆಯಲ್ಲಿ BJP ಶಾಸಕರು ಸೋಲಿಸಿದ್ದೀನಿ.
3 ಉಪಚುನಾವಣೆ ನೀನೇ ಸೋಲಿ ಕಾರಣ. ಮೊನ್ನೆ ಸ್ಟಾರ್ ಕ್ಯಾಂಪಿನಿಯರ್ ಹೋಗಿದ್ದಲ್ಪ ಸಿಗ್ಗಾವ್ಗೆ, ಬೊಮ್ಮಾಯಿ ಮಗೆ ಗೆಲ್ತದ್ದು ಭರತ್ ಬೊಮ್ಮಾಯಿ, ಆ ಸೋಲಿಗೆ ನೀನೇ ಕಾರಣ, ನೀನು ಹರಕಬಾಯಿ ಕಾರಣ ಅಂತ ಹೇಳ್ತೀವಿ. ನಾವು ದೇವ ದರ್ಶನ ಮಾಡಿ ದೇವಾನ ದೇವರ ದರ್ಶನವನ್ನು ಪಡೆದು ಪಕ್ಷಕ್ಕೆ ಒಳ್ಳೆಯದಬೇಕು, ನಮ್ಮ ಕಾರ್ಯಕರ್ತರಿಗೆ ಮುಜುಗರ ಆಗಬಾರ್ದು, ಆತ್ಮಹತ್ಯೆ ಕುಗ್ಗಬಾರ್ದು. 3 ಉಪಚುನಾವಣೆ ಸೋತೀವಿ, ಆ ನಿಟ್ಟಿನಲ್ಲಿ ಪ್ರವಾಸ ಮಾಡ್ತೀವಿ. ಧನ್ಯವಾದಗಳು.